ಏನಂದರೆ ಈಗ ರೈತರುಗಳೆಲ್ಲ ನಾವು ಈಗ ಬಂದಿರೋದು ನೋಡಿ, ಜೋಳವ ಕೊಡೋಕ್ಕೆ ಅಂತ ಟೋಕನಿಗೆ ಬಂತು. ಈ ಎಲ್ಲ 2,400 ರೂಪಾಯಿ ರೈಟು ಅಂತ ಮಾತಾಡಿ ಎಲ್ಲ ಬಂದವು. ನೆನ್ನೆಯ 5 ಗಂಟೆಗೆ ಕ್ಲೋಸು ಅಂತವ್ರೆ, ಅಲ್ಲಿ 4 ಗಂಟೆಗೆ ಕ್ಲೋಸು ಅಂತವೆ. 4 ಗಂಟೆಗೆ ಕ್ಲೋಸು ಅಂತ ಹೇಳಿದ್ರೆ ಟಿಕೆಟು 1,450 ಜನಕ್ಕೆ ಕೊಟ್ಟವೆ ಟೋಕನ್ನ. ಇಲ್ಲಿ ಐತೆ ನಮ್ಗೆ ಅದೈತೆ, ಅದಕ್ಕೂ ಇದು ಕೊಟ್ಟಿಲ್ಲ, ಯಾವುದೋ ಸ್ಲಿಪ್ ಕೊಟ್ಟಿಲ್ಲ. ನಾವು ಪಾಪ ನಮ್ಮ ಹುಡುಗಪ್ಪ ತಗೋಬಿಟ್ಟು ಮರ್ಬಿಟ್ಟು ಹೋಗ್ಬಿಡ್ತಾನೆ. ಈಗ ಮಂತ್ ಬಂದರೆ ಈಗ ಅದಕ್ಕೂ ಕೊಡೋಕ್ಲ ಅಂತವನೆ. ಈಗ ನಾವು ಉಳಿದ ಜನ ಎಲ್ಲ ಬಂದಿದ್ದೀವಿ. ಈಗ ಕೇಳಿದ್ರೆ 10,000 ಮೆಟ್ರಿಕ್ ಟನ್ 1,00,000 ಟನ್ ತೆಗೆದೈತೆ. ಇನ್ನು ನಾವು ತಾಳೋಕ್ಕಾಗಲ್ಲ, ಸಿಸ್ಟಮ್ ಕ್ಲೋಸ್ ಆಗೈತೆ ಅಂತ ಹೇಳ್ತಿದ್ದೇವೆ ಮ್ಯಾನೇಜರ್ ಸಾಹೇಬರು. ಆದರೆ ನಾವು ಈಗ ಕೇಳ್ತೇವದು ಅಷ್ಟು ತಗೊಂಡಿಲ್ಲ, ಮಾಹಿತಿ ಕೊಡಿ ಅಂತವ. ನಾವು ಮಾಹಿತಿ ಒಂದು ಅರ್ಜಿನೂ ಕೊಟ್ಟು ಬಂದಿದ್ದೀವಿ. ಆದ್ರೆ ಲೆಕ್ಕ ಹಾಕಿದರೆ ಒಬ್ಬ ಮನುಷ್ಯನಿಗೆ 20 ಕ್ವಿಂಟಾಲು ಅಂದರೆ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಈಗ 1,450 ಕೊಟ್ಟಿರೋದು ಟೋಕನ್ ಐತೆ 4 ಗಂಟೆಗೆ. ಈಗ ಅದು ಮುಂದೆ ಈಗ ಕೊಟ್ಟಿಲ್ಲ. ಅದನ್ನೊಂದು ಸ್ವಲ್ಪ ನೀವು ನೋಡಿ, ನಮ್ಮ ರೈತರಿಗೆ ಕಷ್ಟ ಸುಖ ನೋಡಿ ನೀವು ಈಗ ಪರಿಹಾರ ಮಾಡಿಕೊಡ್ಬೇಕು. ಈಗ ನೋಡಿ ಇಷ್ಟು ಜನ ನಿಂತಿದ್ದೀವಿ ನೋಡಿ, ಅಲ್ಲಿ ಬೋಲ್ಡ್ ಹಾಕಿದ್ದೇವೆ, ಬೋಲ್ಡಿಗೆ ನೋಡಿ ಬೋಲ್ಡ್ ಹಾಕಿದ್ದೇವೆ. ತಗತ್ತೇ ಇಲ್ಲ, ಬೆಳಗ್ಗೆಯಿಂದ ಬಂದು ಹೋಗ್ತಾ ಇಷ್ಟು ರೈತರ ಜನಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನೀವು. ಆದರೆ ನಮ್ಗೆ ನ್ಯಾಯ ಬೇಕು. ಇದಕ್ಕೆ ಯಾಕೆ ಸ್ವಲ್ಪ ತಗೊಂಡು ಒಂದು ಸ್ವಲ್ಪ ಬಿಡಬೇಕು. 10,000 ಟನ್ನು ತಗೊಂಡಾಯ್ತು ಅಂತ ಹೇಳ್ತೇವೆ ಅಂದರೆ ನಮಗೆ ಡೌಟ್ ಇದೆ, ಅಷ್ಟು ತಗೊಂಡಿಲ್ಲ ಅಂತ. ಸ್ವಲ್ಪ ನೀವು ಪರೀಕ್ಷೆ ಮಾಡಿ ನಮಗೆ ನ್ಯಾಯ ಕೊಡಬೇಕು.